ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹಂಗೂ ಹಿಂಗೂ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಹತ್ತಿರ ಬಂದೇ ಬಿಡ್ತು. ಡೇಟಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಹಬ್ಬಕ್ಕೆ ನಾವು ತಯಾರಿ ಮಾಡ್ಕೋಬೇಕಲ್ವಾ. ಇನ್ನು ಮನೆ ಕ್ಲೀನಿಂಗ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಏನಿದೆ ಏನಿಲ್ಲ ಅದನ್ನೆಲ್ಲ ಚೆಕ್ ಮಾಡಬೇಕು, ತಂದಿಟ್ಕೋಬೇಕು. ತುಂಬಾ ಕೆಲಸ ಇದೆ. ನಾನು ಕೂಡ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದೇ ಮೊದಲನೇ ವರ್ಷ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬಾ ಉಪಯೋಗ ಆಗುತ್ತೆ. ನಾನಿಲ್ಲಿ ಏನೆಲ್ಲ ವಸ್ತುಗಳನ್ನ ತೊಗೋಬೇಕು, ಯಾವ ರೀತಿ ಎಲ್ಲನೂ ಕೂಡ ಜೋಡಿಸ್ಕೋಬೇಕು, ಹಿಂದಿನ ದಿನ ಹೇಗೆ ರೆಡಿ ಮಾಡಿ ಇಟ್ಕೋಬೇಕು, ಹಾಗೆ ಪೂಜೆ ಮತ್ತು ನೈವೇದ್ಯ ಇದನ್ನೆಲ್ಲ ಯಾವ್ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ವಿಸರ್ಜನೆ ಮಾಡಬೇಕು, ಕಂಪ್ಲೀಟಾಗಿ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಈಗಾಗಲೇ ಪ್ರತಿ ವರ್ಷ ಹಬ್ಬ ಮಾಡ್ತಾ ಇರೋವಂಥವ್ರು ಇಟ್ಕೊಂಡೇ ಇರ್ತೀರ. ಈ ವರ್ಷ ಹಬ್ಬ ಮಾಡೋವಂಥವ್ರು ಇದನ್ನೆಲ್ಲ ತಗೊಳ್ಳಿ. ಗ್ರಂಥಿಗೆ ಅಂಗಡಿಗಳಲ್ಲೇ ಸಿಗುತ್ತೆ. ಶ್ರೀಫಲ, ಲಾವಂಚ ಬೇರು, ಗೋಮತಿ ಚಕ್ರ, ತಾವರೆ ಬೀಜ, ಲಕ್ಷ್ಮೀ ಕವಡೆ. ಇದು ಬಿಳಿ ಬಣ್ಣದ್ದು ಸಿಗುತ್ತೆ, ಸ್ವಲ್ಪ ಹಳದಿ ಬಣ್ಣದ್ದು ಸಿಗುತ್ತೆ. ಯಾವ್ದು ಬೇಕಾದರೂ ತೊಗೊಳ್ಳಿ. ಮತ್ತು ಇದನ್ನೆಲ್ಲ 6 ತೊಗೋಬೇಕು. 6 ಗೋಮತಿ ಚಕ್ರ, 6 ಕವಡೆ ಮತ್ತು 6 ತಾವರೆ ಬೀಜ, ಹೀಗೆ ಶ್ರೀಫಲ ಮಾತ್ರ ಒಂದಿದ್ರೆ ಸಾಕು. ಮತ್ತು ಇದರ ಜೊತೆಗೆ ಇನ್ನೂ ಕೂಡ 6 ಏಲಕ್ಕಿಕಾಯಿ, 6 ಲವಂಗ, 6 ಖರ್ಜೂರ ಮತ್ತು ಬಟ್ಲಡಿಕೆ. ಬಟ್ಲಡಿಕೆ 2 ಹಾಕ್ಬೋದು ಅಥವಾ 6 ಹಾಕ್ಬೋದು. ಬಟ್ಲಡಿಕೆ ಇಲ್ಲ ಸಿಗಲಿಲ್ಲ ಅನ್ನೋರು ಗುಂಡಡಿಕೆನೂ ಕೂಡ ಹಾಕ್ಬೋದು. ಗುಂಡಡಿಕೆ ಹಾಕೋದಾದರೆ 1 ಅಡಿಕೆ ಹಾಕಿದ್ರೂ ಕೂಡ ಸಾಕಾಗುತ್ತೆ. ಇದಿಷ್ಟು ಕೂಡ ಒಂದು ಕಡೆ ಎತ್ತಿಟ್ಕೋಬೇಕು. ಮತ್ತು ಕನ್ಫ್ಯೂಸ್ ಆಗಬೇಡಿ, ಶ್ರೀಫಲ ಕೂಡ ಒಂದನ್ನೇ ಹಾಕಬೇಕು. ಮತ್ತು ಗುಂಡಡಿಕೆ ಹಾಕೋದಾದರೆ ಅದನ್ನು ಕೂಡ 1 ಹಾಕಬೇಕು. ಬಟ್ಲಡಿಕೆ ಹಾಕೋದಾದರೆ ಮಾತ್ರ 6 ಬಟ್ಲಡಿಕೆನ ಹಾಕಬೇಕು. ಇದ್ರ ಜೊತೆಗೆ 6 ಬಾದಾಮಿ, 6 ಖರ್ಜೂರ, 6 ಏಲಕ್ಕಿಕಾಯಿ, 6 ಲವಂಗ, ಇದಿಷ್ಟನ್ನು ಕೂಡ ಎಲ್ಲ ಒಂದು ಬಟ್ಲಲ್ಲಿ ಹಾಕಿ ಲಕ್ಷ್ಮಿಯ ಮುಂಭಾಗದಲ್ಲಿ ಇಡಬೇಕು. ಮತ್ತು ಈ ಕಾಯಿನ್ ಬಂದು ನಾವು ಕುಬೇರ ಯಂತ್ರ ಪೂಜೆ ಮಾಡ್ತೀವಲ್ಲ, ಆ ಕಾಯಿನ್ ನಾನು ಇದನ್ನೆಲ್ಲ ಕೂಡ ಒಂದೇ ಬಾಕ್ಸಲ್ಲಿ ಹಾಕಿಡ್ತೀನಿ. ಯಾಕಂದರೆ ಒಂದೂ ಮಿಸ್ ಆಗಬಾರ್ದು. ಹಾಗಾಗಿ ಎಷ್ಟು ವರ್ಷದಿಂದ ಇದನ್ನು ನಾನು ತೊಗೊಂಡಿದ್ದೀನೋ, ಪೂಜೆ ಮಾಡ್ತಾಯಿದ್ದೀನೋ, ಪೂಜೆ ಆಗಿದ ತಕ್ಷಣ ಅಷ್ಟೇ ಹುಷಾರಾಗಿ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಒಂದು ಬಟ್ಟೆಲಿ ಕೂಡ ಕಟ್ಟಿಡ್ಬೋದು, ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆನಲ್ಲಿ ಕಟ್ಟಿಡ್ಬೋದು, ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ಹುಷಾರಾಗಿ ಇಟ್ಕೋಬೋದು. ಪೂಜೆಗೆ ಇಡಬೇಕಾಗಿರೋಂಥ ಕಾಲುಂಗ್ರ, ದೇವಿಗೆ ಹಾಕೋ ಮೂಗುತಿ, ಇದೆಲ್ಲ ಕೂಡ ಒಂದೇ ಕಡೆ ಇಟ್ಕೋತೀನಿ. ಹಾಗೆ ಇದು 33 ಕಾಯಿನು, 5 ರೂಪಾಯಿದು 33 ಕಾಯಿನ್, 32 ಅಥವಾ 33 ಕಾಯಿನನ್ನು ಇಡ್ಬೋದು. ಇದನ್ನು ಕೂಡ ಅಷ್ಟೇ ಒಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಈ ರೀತಿ ಈಗ ಹಬ್ಬದ ಟೈಮಲ್ಲಿ ಇದನ್ನೆಲ್ಲ ತೆಗೆದು ತೊಳೆದು ಒಣಗಿರೋ ಬಟ್ಟೆ ಮೇಲೆ ಹರಡಿ ಎಲ್ಲನೂ ಒರೆಸಿ ಎತ್ತಿಟ್ಕೋತೀನಿ. ಇದೆಲ್ಲ ಹಿತ್ತಾಳೆ ಕಾಯಿನಲ್ವಾ, ಇದನ್ನು ನೋಡಿ, ನಾವು ಪೂಜೆ ಆದಮೇಲೆ ತೊಳಿಬಾರ್ದು, ಅದನ್ನು ಹಾಗೆ ಎತ್ತಿಟ್ಕೋಬೇಕು. ಯಾಕಂದರೆ ಒಂದು ರೀತಿ ದೇವಿ ಅನುಗ್ರಹ ಇರುತ್ತೆ ಇದ್ರ ಮೇಲೆಲ್ಲ. ಹಾಗಾಗಿ ಪೂಜೆ ಆದಮೇಲೆ ನಾವೇನು ಕಳಸ ಎಲ್ಲ ಕದಲಿಸಿ ವಿಸರ್ಜನೆ ಮಾಡ್ತೀವಿ, ಆಗ ಇದನ್ನೆಲ್ಲ ಹಾಗೆ ಎತ್ತಿಟ್ಕೋಬೇಕು. ಮತ್ತು ನಾವು ಪೂಜೆಗೆ ಇಡುವಾಗ ಮಾತ್ರ ಇದನ್ನೆಲ್ಲ ತೊಳೆದು ಇಡಬೇಕು. ಇದೆಲ್ಲ ಹಿತ್ತಾಳೆ ಕಾಯಿನಲ್ವಾ, 5 ರೂಪಾಯಿದು. ಒಂದು ಸ್ವಲ್ಪ ನೀರಲ್ಲಿ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಹಿಂಡ್ಬಿಟ್ಟು 1-2 ಕಲ್ಲುಪ್ಪು ಹಾಕಿ ಆ ನೀರೊಳಗಡೆ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ರೆ ಸಾಕು, ಚೆನ್ನಾಗಿ ಪಳಪಳ ಅಂತ ಹಿತ್ತಾಳೆ ಕಾಯಿನೂ ಉಳಿಯುತ್ತೆ. ಎಲ್ಲ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿ ಎತ್ತಿಟ್ಕೊಂಡ್ರೆ ಪೂಜೆಗೆ ಇಟ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದಿಷ್ಟು ವಸ್ತುಗಳು ಬೇಕು. ಈಗಾಗಲೇ ತೊಗೊಂಡಿರೋರು ಅದನ್ನೇ ಉಪಯೋಗಿಸಿ, ಹೊಸದಾಗಿ ಈ ವರ್ಷದಿಂದ ಹಬ್ಬ ಮಾಡುವಂಥವ್ರು ಇದನ್ನೆಲ್ಲ ತೊಗೊಳ್ಳಿ. ಇನ್ನೊಂದು ಪ್ರಶ್ನೆ ನೀವು ಕಾಮನಾಗಿ ಕೇಳೋದೇನೆಂದರೆ, ಕಾಲುಂಗ್ರನ ಪ್ರತಿ ವರ್ಷ ಹೊಸದು ತೊಗೋಬೇಕಾ, ಈ ವರ್ಷ ಪೂಜೆಗಿಟ್ಟ ಮೇಲೆ ಅದನ್ನು ನಾವು ಹಾಕೋಬೋದಾ ಅಂತ ಕೇಳ್ತೀರಾ. ಒಂದು ಜೊತೆ ಸಪ್ರೇಟಾಗಿ ಇಟ್ಬಿಡಿ. ಯಾಕಂದರೆ ವರ್ಷ ಬೆಲೆ ಎಷ್ಟು ಏರ್ತಾ ಇದೆ ಅನ್ನೋದು ನಿಮಗೂ ಗೊತ್ತು. ಹಾಗಾಗಿ ವರ್ಷ ನಾವು ತೊಗೊಳ್ಳೋದು ತಪ್ಪುತ್ತಲ್ವ. ಹಾಗಾಗಿ ಒಂದು ಜೊತೆ ಯಾವ ಸೈಜಿಂದಾದರೂ ಪರವಾಗಿಲ್ಲ ತೊಗೊಂಡು ಅದನ್ನು ಸಪ್ರೇಟಾಗಿ ಪೂಜೆಗೆ ಅಂತಲೇ ಇಟ್ಬಿಡಿ. ಬನ್ನಿ, ಈಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವುದ್ಯಾವುದು ಅಂತ ತಿಳ್ಕೊಂಡ್ರಿ. ಈಗ ತಟ್ಟೆ ಹೇಗೆ ಜೋಡಿಸ್ಕೋಬೇಕು, ಮಡ್ಲಕ್ಕಿ ಹೇಗೆ ಕಟ್ಟಬೇಕು, ಹಾಗೆ ನಾವು ದುಡ್ಡು ಹೇಗೆ ಇಡಬೇಕು, ಇದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇದೆಲ್ಲ ಕೂಡ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳೇ. ನಾವು ಪೂಜೆಗೆ ಇಡೋದಕ್ಕೆ ಬಳೆ ಬೇಕು, ಮತ್ತು ತಾಂಬೂಲದ ಜೊತೆ ಹೆಣ್ಮಕ್ಳು ಕೊಡೋದಕ್ಕೂ ಬಳೆ ಬೇಕು. ಅಂದಾಜು ಮೇಲೆ ಲೆಕ್ಕ ಹಾಕ್ಕೊಂಡು ಎಷ್ಟು ಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಬರೆದಿಟ್ಕೊಂಡು ತೊಗೊಳ್ಳಿ. ಇದು ಆನ್ಲೈನಲ್ಲಿ ಸಿಗುತ್ತೆ, ತುಂಬ ಬೆಲೆ ಕಡಿಮೆನೇ ಇದೆ. ಯಾಕಂದರೆ ಇದು 4 ಡಜನ್ಗೆ 80 ರೂಪಾಯಿನೋ 90 ರೂಪಾಯಿನೋ ಆಯಿತು. ಅಂದರೆ ಅಲ್ಲಿಗೆ ಒಂದು 20 ರೂಪಾಯಿ ಏನೋ ಬಿದ್ದಿರುತ್ತೆ ಒಂದು ಡಜನ್ಗೆ. ತುಂಬ ಚೆನ್ನಾಗಿದೆ, ವೆಲ್ವೆಟ್ ಕೋಟಿಂಗ್ ಇರುವಂಥ ಬಳೆ ಅದು. ಮತ್ತು ಹಳದಿ ದಾರ, ಅದು ಕೂಡ ಬೇಕಾಗುತ್ತೆ ವ್ರತದ ದಾರ ಮಾಡ್ಕೊಳ್ಳೋದಕ್ಕೆ, ಮತ್ತು ಬೇರೆ ಇನ್ನೇನಕ್ಕಾದರೂ ಉಪಯೋಗ ಆಗುತ್ತೆ. ಹಾಗಾಗಿ 3 ಎಳೆ ಅಥವಾ 5 ಎಳೆ ಇರುವಂಥ ದಾರದ ಉಂಡೆ ತೊಗೊಳ್ಳಿ. ಬಿಳಿ ಅಥವಾ ಹಳದಿ ಬಣ್ಣದ ತೊಗೊಳ್ಳಿ. ಇನ್ನು ದೀಪದ ಬತ್ತಿ, ಗೆಜ್ಜೆ ವಸ್ತ್ರ
ತುಪ್ಪದ ಬತ್ತಿ ಇದೆಲ್ಲ ಕೂಡ ಬೇಕಾಗತ್ತೆ. ಹಾಗೆ ಇದೊಂದು ಜಾವದ ಪೌಡರ್, ಇದು ಕೂಡ ತುಂಬಾ ಉಪಯೋಗ ಆಗುತ್ತೆ ದೇವ್ರ ಮನೆಯಲ್ಲಿ ಮತ್ತು ಹೊಸ್ಲ ಹತ್ರ ಆ ಕಡೆ ಈ ಕಡೆ ಸ್ವಲ್ಪ ಉದುರಿಸಿದ್ರೆ ಒಳ್ಳೆ ಪರಿಮಳ ಇರುತ್ತೆ. ಹಾಗೆ ನೀವು ಉರುಳಿನಲ್ಲಿ ನೀರು ಹಾಕಿಡ್ತೀರಲ್ಲ, ಅದಕ್ಕೂ ಕೂಡ ಸ್ವಲ್ಪ ಉದುರಿಸಿದ್ರೆ ತುಂಬ ಒಳ್ಳೆ ಪರಿಮಳ ಇರುತ್ತೆ. ಇನ್ನು ನೋಡಿ, ತುಪ್ಪದ ಬತ್ತಿ ಕೂಡ ಅಷ್ಟೇ, ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ. ಇದೆಲ್ಲ ಮನೆಯಲ್ಲಿ ಸ್ಟಾಕ್ ಇರಬೇಕು. ಮತ್ತು ಮಡ್ಲಕ್ಕಿ ಸಾಮಾನು ಜೊತೆಗೆ ಏನೆಲ್ಲ ಇಡಬೇಕು ನೋಡಿ, ಇದು ಗೌರಿ ಸಾಮಾನು, ಇದು ಕೂಡ ಬೇಕಾಗತ್ತೆ. ಇದನ್ನು ಕೂಡ ಅಷ್ಟೇ ಮಡ್ಲಕ್ಕಿ ಜೊತೆಗೆ ಇಡ್ತೀವಿ. ಅಥವಾ ಇದು ಆಲ್ರೆಡಿ ಹೋದ ವರ್ಷ ತಂದಿರೋದು ಇದೆ, ಪೂಜೆಗೆ ಇಟ್ಟಿರೋದಿದೆ ಅಂದರೆ ಅದನ್ನೇ ಉಪಯೋಗಿಸಿ, ಏನೂ ತಪ್ಪಿಲ್ಲ. ಕೆಲವರೆಲ್ಲ ಹೋದ ವರ್ಷ ಉಪಯೋಗಿಸಿರೋದನ್ನ ಮತ್ತೆ ಉಪಯೋಗಿಸ್ಬೋದಾ ಅಂತ ಕೂಡ ಕೇಳ್ತೀರಾ. ನಾವು ಇದನ್ನು ಹೊರಗಡೆ ಬಿಸಾಕೋ ಬದಲು ಅದನ್ನ ರೀಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸ್ವಲ್ಪ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಇದನ್ನು ಉಪಯೋಗಿಸ್ಬೋದು. ಅಥವಾ ಬೇರೆಯವ್ರಿಗೆ ನೀವು ಬಾಗಣ ಕೊಡಬೇಕಾದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಇದೇ ಥರ ನಿಮಗೆ ಕುಂಕುಮದ ಜೊತೆ ಕೊಟ್ಟಿರೋಂಥ ಅರಿಶಿನ ಕುಂಕುಮ ಪ್ಯಾಕೆಟು, ಬಳೆಗಳು, ಇದನ್ನು ಕೂಡ ನೀವು ಬೇರೆಯವರು ಕೊಡ್ಬೋದು. ಅಂದರೆ ಬಳೆನ ನೀವು ಕೈಗೆ ಹಾಕ್ಕೊಂಡಿರಬಾರ್ದು. ಕೆಲವು ಸಲ ಸೈಜು ಚಿಕ್ಕದಾಗಿದೆ ಅಂಥೇಳಿ ಅದನ್ನು ಹಾಗೆ ತೊಗೊಂಬಂದಿರ್ತೀರ ನೋಡಿ, ಅಂಥದ್ದನ್ನು ನೀವು ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಕೂಡ ನೀವು ಬೇರೆಯವ್ರಿಗೆ ಕೊಡ್ಬೋದು. ತೊಳೆದ್ಬಿಟ್ಟು ಕೊಡಿ, ಇಲ್ಲಾಂದರೆ ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಅರಿಶಿನ ನೀರನ್ನ ಪ್ರೋಕ್ಷಣೆ ಮಾಡಿಬಿಟ್ಟು ಒಂದು ಬಟ್ಟೆನಲ್ಲೆಲ್ಲ ಒರೆಸಿ ನೀವು ಬೇಕಾದರೆ ತಾಂಬೂಲದ ಜೊತೆ ಬೇರೆಯವ್ರಿಗೂ ಕೂಡ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ನಾವು ಅದನ್ನು ಹೇಗೆಗೋ ವೇಸ್ಟ್ ಮಾಡೋದಕ್ಕಿಂತ ಮತ್ತೆ ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹೀಗೆ ಮಡ್ಲಕ್ಕಿಗೆ ಬೇಕಾಗಿರುವಂಥ ಸಾಮಾನು ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು, ಅದನ್ನೆಲ್ಲ ಕೂಡ ನಿಮಗೆ ಕೈಗೆ ಸಿಗೋ ಹಾಗೆ ಎಲ್ಲ ಒಂದು ಕಡೆ ಜೋಡಿಸ್ಕೊಳ್ಳಿ. ಈ ಕೆಲಸ ನೀವು ಯಾವತ್ತು ಮಾಡಬೇಕು ಗೊತ್ತಾ? ಗುರುವಾರ ಬೆಳಗ್ಗೆಯಿಂದನೇ ಮಾಡ್ಕೋಬೇಕು. ಸೋಮವಾರದ ತನಕ ನಿಮ್ಮ ಕ್ಲೀನಿಂಗ್ ಕೆಲಸ, ಶಾಪಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಳ್ಳಿ. ಬುಧವಾರ ಕಂಪ್ಲೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಡಿ. ಗುರುವಾರ ಈ ರೀತಿ ತಟ್ಟೆಗಳು ಜೋಡಿಸೋದು ಇದನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ತಿಂಡಿ ಮಾಡೋದಿದ್ದರೆ, ಹಾಗೆ ಏನಾದರೂ ಮನೆ ಡೆಕೋರೇಷನ್ ಮಾಡೋದಿದ್ದರೆ ಅದೆಲ್ಲನೂ ಕೂಡ ಗುರುವಾರ ಬೆಳಗ್ಗೆಯಿಂದ ಮಾಡಿಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ನಿಮ್ಮ ಪ್ರಿಪ್ರೇಷನ್ ಕೆಲಸ ಮುಗಿಯುತ್ತೆ. ಮತ್ತು ನೀವು ಕೂಡ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಮಾರನೇ ದಿನ ಹಬ್ಬದ ತಯಾರಿ, ಕಳಸದ ಅಲಂಕಾರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಎನರ್ಜಿ ಇರುತ್ತೆ ನೋಡಿ. ಈ ರೀತಿ ಈಗ ನಾನು ಆಗಲೇ ನಿಮಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ತೋರಿಸ್ದೆ. ಅದ್ರ ಜೊತೆಗೆ 6 ಬಾದಾಮಿ, 6 ಖರ್ಜೂರ, 6 ಲವಂಗ, 6 ಏಲಕ್ಕಿಕಾಯಿ ಇದಿಷ್ಟನ್ನು ಕೂಡ ಸೇರಿಸ್ಬೇಕು. ಹಾಗೆ ಮಡ್ಲಕ್ಕಿ ಕಟ್ಟೋದಕ್ಕೆ ಮತ್ತು ಸೀರೆ ಜೊತೆ ಇಡೋದಕ್ಕೆ 2 ಬ್ಲೌಸ್ ಪೀಸ್ ತೊಗೋಬೇಕು. ಮಡ್ಲಕ್ಕಿ ಕಟ್ಟೋದಕ್ಕೆ ಮಾತ್ರ ಹಸಿರು ಬಣ್ಣದ ಬ್ಲೌಸ್ ಪೀಸ್ನ ತೊಗೊಳ್ಳಿ. ಮತ್ತು ನೀವು ಸೀರೆ ಜೊತೆ ಇಡೋದಕ್ಕೆ ಯಾವ ಬಣ್ಣದ ಬೇಕಾದರೂ ತೊಗೋಬೋದು. ಅಥವಾ ಮನೆಯಲ್ಲೇ ಏನಾದರೂ ಹಸಿರು ಕಲರ್ದು ಬ್ಲೌಸ್ ಪೀಸ್ ಇದೆ ಅಂತಂದರೆ ಅದನ್ನೇ ಕೂಡ ಮಡ್ಲಕ್ಕಿ ಕಟ್ಟೋದಕ್ಕೆ ಉಪಯೋಗಿಸ್ಬಹುದು. ಹಾಗೆ ದುಡ್ಡು ಇಡುವಾಗಲೂ ಕೂಡ ಅಷ್ಟೇ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನೋಡಿ, ಎಷ್ಟೋ ಜನ ಹಾಗೇ ದೇವಿಗೆ ಹಾರ ಥರ ಮಾಡಿ ಹಾಕಿರ್ತೀರ, ಮತ್ತು ತಟ್ಟೆನಲ್ಲೆಲ್ಲ ನವಿಲು ಗರಿ ಥರ ಗರಿಗರಿಯಾಗಿ ಹೊಸ ನೋಟನ್ನು ಜೋಡಿಸಿ ಅದ್ರ ಮಧ್ಯದಲ್ಲಿ ಚಿಲ್ಲರೆ ಕಾಸೆಲ್ಲ ತುಂಬಿಸಿ ಇಟ್ಟಿರ್ತೀರ. ಅದು ನಿಮ್ಮ ಇಷ್ಟ. ಆದರೆ ನೋಟನ್ನು ಯಾವಾಗಲೂ ಈ ರೀತಿ ಕಂತೆ ಕಂತೆಯಾಗಿ ಇಡಬೇಕು, ತುಂಬ ಒಳ್ಳೆಯದು. ಇದು ನಾನು ಪೂಜೆಗೆ ಇಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಈ ಒಂದು ನೋಟನ್ನು ತುಂಬ ವರ್ಷದಿಂದ ಇದನ್ನೇ ಪೂಜೆ ಮಾಡ್ತಾ ಇರೋದು. ಇದ್ರ ಜೊತೆಗೆ ಬೇಕಾದರೆ ಇನ್ನು ನಾವು ಎಷ್ಟು ಬೇಕಾದರೂ ಇಡ್ಬೋದು, ಆದರೆ ಯಾರಿಗೂ ಕಾಣದಾಗೆ ಇಡಬೇಕು. ಈ ರೀತಿ ಇಟ್ಟು ನೋಡಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಧನ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜನ ಜನ ಅನ್ನೋ ಶಬ್ದ ದೇವಿಗೆ ತುಂಬ ಇಷ್ಟ. ಅಂದರೆ ಹಾಗಾಗಿ ನೀವು ಸೇವಿಂಗ್ಸ್ ಮಾಡಿರೋಂಥ ದುಡ್ಡಲ್ಲಿ ತುಂಬ ಚಿಲ್ಲರೆ ಕಾಸೇನಾದರೂ ಇದ್ದರೆ ಅದನ್ನು ಬೇಕಾದರೆ ಒಂದು ತಟ್ಟೆನಲ್ಲೋ ಬಟ್ಲಲ್ಲೋ ದೇವಿ ಮುಂದೆ ಹೀಗೆ ರಾಶಿ ಥರ ಗುಡ್ಡೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು, ದೇವಿಗೆ ಇಷ್ಟ ಆಗುತ್ತೆ. ಅಥವಾ ಈಗ ನಾನು ಹೇಳ್ದಾಗೆ ಒಂದು ಬಟ್ಲಲ್ಲಿ 33 ಕಾಯಿನ್ಗಳನ್ನ ತುಂಬಿಸಿಟ್ರೆ ಸಾಕು. ನೀವು ನೋಟ್ ಇಡೋದಾದರೆ ನೀವು ಎಷ್ಟು ಬೇಕಾದರೂ ಇಡಿ, ಅದನ್ನು ದೇವಿ ಯಾರಿಗೂ ಕಾಣದಾಗೆ ದೇವಿಯ ಬಲಭಾಗದಲ್ಲಿ ಇಡಬೇಕು. ನೀವೇನು ಸೀರೆ ಉಡಿಸ್ತೀರಾ ದೇವಿಗೆ, ಅದರಿಂದ ಅದನ್ನು ಕವರ್ ಮಾಡಬೇಕು, ಕಾಣಿಸ್ತಿರೋ ಹಾಗೆ. ನೀವು ಎಷ್ಟು ಇಟ್ಟಿರ್ತೀರ, ಏನೇನು ಇಟ್ಟಿರ್ತೀರ ಅನ್ನೋದು ನಿಮಗೆ ಮಾತ್ರ ಗೊತ್ತಿದ್ರೆ ಸಾಕು. ಬಂದವ್ರಿಗೆಲ್ರಿಗೂ ಅದು ಗೊತ್ತಾಗಬೇಕು ಅಂತೇನಿಲ್ಲ ಅಲ್ವಾ. ಇನ್ನು ತಾಂಬೂಲ ಕೊಡೋದಕ್ಕೆ ನೀವೇನಾದರೂ ರಿಟರ್ನ್ ಗಿಫ್ಟ್ ತರಿಸಿದ್ರೆ ಅಥವಾ ಬ್ಲೌಸ್ ಪೀಸ್ಗಳೇ ಇದ್ದರೆ ಅದನ್ನು ಕೂಡ ಒಂದು ಕಡೆ ನೀಟಾಗಿ ಜೋಡಿಸಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ನೀವು ಮುಂಚಿತವಾಗೇ ಮಾಡ್ಕೋಬೇಕು. ಹಬ್ಬದ ದಿನ ಅಥವಾ ಗುರುವಾರದ ದಿನ ಈ ಕೆಲಸಗಳನ್ನೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಈ ಥರ ತಾಂಬೂಲದ ಪ್ಯಾಕಿಂಗು ಅಂಥದ್ದೆಲ್ಲ ಇದ್ದರೆ ಬುಧವಾರನೇ ಆದಷ್ಟು ಮುಗಿಸ್ಕೊಳ್ಳಿ. ನೋಡಿ, ಈಗ ತಟ್ಟೆನಲ್ಲಿ ಸೀರೆ ಜೊತೆ ಏನೆಲ್ಲ ಇಡಬೇಕು ಅಂತ ಹೇಳ್ತೀನಿ. ಈಗ ನಾನು ಬ್ಲೌಸ್ ಪೀಸನ್ನು ಕಳಸಕ್ಕೆ ಉಡಿಸೋದ್ರಿಂದ ಹೊಸ ಸೀರೆ ಹಬ್ಬಕ್ಕೆ ಅಂತ ಏನು ತೊಗೊಂಡಿರ್ತೀನಿ ಆ ಸೀರೆ ಜೊತೆಗೆ ಇನ್ನೊಂದು ಹೊಸ ಬ್ಲೌಸ್ ಪೀಸು, ಅರಿಶಿಣ, ಕುಂಕುಮ ಮತ್ತು ಬಳೆ, ತಾಂಬೂಲ, ಬಾಳೆಹಣ್ಣು, ಹಾಗೆಯೇ ಗೌರಿ ಸಾಮಾನು ಅಂದರೆ ಮಡ್ಲಕ್ಕಿ ಸಾಮಾನು ಇದಿಷ್ಟನ್ನು ಕೂಡ ಈ ತಟ್ಟೆನಲ್ಲಿ ಇಟ್ಟಿರ್ತೀನಿ. ಅದು ದಕ್ಷಿಣೆ ಜೊತೆನೇ ಇಡಬೇಕು. ಎಷ್ಟು ಬೇಕಾದರೂ ಇಡಿ, 11 ರೂಪಾಯಿ, 21, 51, 101 ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಇಡ್ಬೋದು. ಅಥವಾ 1 ರೂಪಾಯಿ ಕಾಯಿನ್ ಕೂಡ ಇಡ್ಬೋದು, 5 ರೂಪಾಯಿ ಕಾಯಿನ್ ಕೂಡ ಇಡ್ಬೋದು. ಇದಿಷ್ಟನ್ನು ಕೂಡ
ಒಂದು ತಟ್ಟೆನಲ್ಲಿ ಜೋಡಿಸಿ ಇಡಬೇಕು. ಮತ್ತು ಹೊಸ ಸೀರೆನ ಬ್ಲೌಸ್ ಕಟ್ ಮಾಡ್ಬೋದಾ ಅಂತ ಕೆಲವ್ರು ಕೇಳ್ತೀರಾ. ಕೆಲವರೆಲ್ಲ ದೇವ್ರು ಗುಡಿಸೋ ಸೀರೆ ಮತ್ತು ನಾವು ದೇವರಿಗೆ ಮಡ್ಲಕ್ಕಿ ಜೊತೆ ಕೊಡುವಂಥ ಸೀರೆಗೆ ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಇರಬಹುದು. ನೋಡಿ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾಕಂದರೆ ಇದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ಆದರೆ ನಾನು ತುಂಬ ವರ್ಷದಿಂದನೂ ಬ್ಲೌಸ್ ಪೀಸ್ ಕಟ್ ಮಾಡಿಯೇ ದೇವರಿಗೆ ಉಡಿಸ್ತಾ ಇರೋದು. ಹಾಗೆ ಈಗ ನಾನು ಏನು ಹೊಸ ಸೀರೆ ತೊಗೊಂಡಿರ್ತೀನಿ ಅದರಲ್ಲಿ ಕೂಡ ಬ್ಲೌಸ್ ಪೀಸ್ನ ಕಟ್ ಮಾಡಿ ಕಳಿಸಿ ಕೊಡಿಸಿರ್ತೀನಿ. ಆ ಸೀರೆ ಜೊತೆಗೆ ಇನ್ನೊಂದು ಬ್ಲೌಸ್ ಪೀಸ್ನ ಸಪ್ರೇಟಾಗಿ ಇಟ್ಟು ತಟ್ಟೆನಲ್ಲಿ ಜೋಡಿಸಿ ಇಟ್ಟಿರ್ತೀನಿ. ಈಗ ನಿಮ್ಗೆ ಹೇಗೆ ತೋರಿಸೋದು ಅದೇ ಥರನೇ ನಾನು ಇಡೋದು. ಈಗ ಮಡ್ಲಕ್ಕಿನ ಕಟ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು ಹಸಿರು ಬ್ಲೌಸ್ ಪೀಸಲ್ಲಿ 5 ಇಡಿ ಅಕ್ಕಿ ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ, ಇಷ್ಟು ದಪ್ಪ ಗಂಟು ಮಾಡಬೇಡಿ. ಸಣ್ಣ ಗಂಟಿದ್ರೂ ಸಾಕು, ಯಾಕಂದರೆ ಕಳಿಸೋದು ಪಕ್ಕದಲ್ಲಿ ಇಡಬೇಕಲ್ವ, ಹಾಗಾಗಿ 5 ಇಡಿ ಅಕ್ಕಿನ ಹಾಕ್ಕೊಂಡು ಒಂದಚ್ಚು ಬೆಲ್ಲ, ಅರ್ಧ ಹೋಳು ಕೊಬ್ಬರಿ, ಎಲೆ, ಅಡಿಕೆ ಮತ್ತು ಅರಿಶಿನ, ಕುಂಕುಮ, ಕೆಂಪು ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸು, ಒಂದು ಅರಿಶಿನ ಕೊಂಬು ಮತ್ತು ಆ ಕೊಬ್ಬರಿ ಬಟ್ಲೂ ಅಷ್ಟೇ ಖಾಲಿ ಬಿಡಬಾರ್ದು. ಅದರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಏನು ಬೇಕಾದರೂ ಹಾಕ್ಬೋದು. ದ್ರಾಕ್ಷಿ, ಗೋಡಂಬಿ, ಕಲ್ಲು ಸಕ್ಕರೆ, ಒಣಕರ್ಜೂರ ಅಥವಾ ಹುರ್ಗಡ್ಲೆ, ಈ ರೀತಿ ಏನು ಬೇಕಾದರೂ ಹಾಕ್ಬೋದು. ಮತ್ತು ದಕ್ಷಿಣೆನೂ ಹಾಕಬೇಕು. 10 ರೂಪಾಯಿ, 11 ರೂಪಾಯಿ ಅಥವಾ 1 ರೂಪಾಯಿನೋ, 5 ರೂಪಾಯಿನೋ, 8 ರೂಪಾಯಿನೋ, ಹೀಗೆ ದಕ್ಷಿಣೆನೂ ಹಾಕಿ ಈ ಒಂದು ಬ್ಲೌಸ್ ಪೀಸನ್ನು ನೀಟಾಗಿ ಈ ರೀತಿ ಸುತ್ತಕೊಂಡು ಒಂದು ಗಂಟು ಹಾಕಬೇಕು. ಬಳೆ ಮತ್ತು ಮಡ್ಲಕ್ಕಿ ಸಾಮಾನು, ಗೌರಿ ಸಾಮಾನು ಏನಿರುತ್ತೆ ಅದನ್ನೆಲ್ಲ ಇದರೊಳಗಡೆ ಹಾಕಬಾರ್ದು. ಅದನ್ನು ಸಪ್ರೇಟಾಗಿ ಸೀರೆ ಜೊತೆ ಇಡಿ. ಇದಿಷ್ಟು ಮಾತ್ರ ಸಣ್ಣ ಗಂಟನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಮುಂಚಿತವಾಗಿ ನೀವು ಕಟ್ಟಿ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಯಾಕೆ ಹೇಳ್ತೀನಿ ಇಷ್ಟೆಲ್ಲ ಅಂತಂದರೆ, ಹಬ್ಬದ ದಿನ ಇದನ್ನೆಲ್ಲ ನಾವು ಅವತ್ತೇ ರೆಡಿ ಮಾಡ್ಕೊಳ್ತೀವಿ ಅಂದರೆ ಒಂದು ನೆನಪಿರುತ್ತೆ, ಒಂದು ಮರ್ತೋಗುತ್ತೆ ಟೆನ್ಷನಲ್ಲಿ. ಹಾಗಾಗಿ ಮುಂಚಿತವಾಗಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಗುರುವಾರ ಬೆಳಗ್ಗೆಯಿಂದನೇ ಈ ಕೆಲಸ ಮಾಡ್ಕೊಳ್ಳಿ. ಆದಷ್ಟು ಬುಧವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಬಿಡಿ. ಗುರುವಾರ ಬೆಳಗ್ಗೆಯಿಂದ ಸ್ನಾನ ಮಾಡಿಕೊಂಡು ಈ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಮತ್ತು ನೋಡಿ, ಈ ಥರ ಇಡಬೇಕು. ಕಳಸದ ಪಕ್ಕದಲ್ಲಿ ದುಡ್ಡನ್ನು ಇಟ್ಟು ಅದರ ಮೇಲೆ ಮಡ್ಲಕ್ಕಿ ಇಟ್ಟು ಸೀರೆಯಿಂದ ಕವರ್ ಮಾಡಬೇಕು. ಆಗ ಅದು ಯಾರಿಗೂ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿ ಬೇಕಾದರೆ ನೀವು ಇಡ್ಬೋದು. ಮಡ್ಲಕ್ಕಿ ಇಡುವಾಗಲೂ ಕೂಡ ಅಷ್ಟೇ, ಸುಮ್ಮನೆ ಹಾಗೆ ಇಡಬೇಡಿ. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಕಳಸದ ಬಲಭಾಗದಲ್ಲೇ ಈ ಗಂಟನ್ನು ಇಡಬೇಕು. ಹಿಂದಕ್ಕಿಡಿ, ಪಕ್ಕದಲ್ಲೇ ಇಡಬೇಕು, ಕಾಣಿಸೋ ಥರನೇ ಇಡಬೇಕು, ಆ ಥರ ಏನೂ ಇಲ್ಲ. ಸ್ವಲ್ಪ ನೀವು ದೀಪಗಳೆಲ್ಲ ಏನು ಇಡ್ತೀರಾ ಅದನ್ನು ನೋಡಿಕೊಂಡು ಅದ್ರ ಪಕ್ಕದಲ್ಲಿ ಜಾಗ ಮಾಡಿ ಇಟ್ಟರೆ ಸಾಕು. ಹಾಗೆ ದೀಪ ಅಂದ ತಕ್ಷಣ ನೆನಪಾಯಿತು, ದಯವಿಟ್ಟು ಹುಷಾರಾಗಿ ದೀಪಗಳನ್ನ ಹಚ್ಚಿ. ಈಗ ನೀವು ಕಳಸಕ್ಕೆ ಸೀರೆ ಉಡಿಸಿರ್ತೀರ, ಅದನ್ನು ನೋಡಿಕೊಂಡು ಸ್ವಲ್ಪ ದೂರದಲ್ಲಿ ದೀಪಗಳನ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ, ಗುರುವಾರ ಈ ಕೆಲಸನೂ ಮಾಡ್ಕೋಬೇಕು. ಪೂಜಾ ರೂಮೆಲ್ಲ ಈ ರೀತಿ ರೆಡಿ ಮಾಡ್ಕೋಬೇಕು. ಅಂದರೆ ದೇವ್ರ ಮನೇಲಿ ಲಕ್ಷ್ಮೀ ಕೂರಿಸೋರಾದರೆ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಗುರುವಾರ ಸಂಜೆನೇ ಈ ಕೆಲಸನೂ ಕೂಡ ಮಾಡ್ಕೋಬೇಕು. ಅಥವಾ ನೀವು ಹೊರಗಡೆ ಲಕ್ಷ್ಮೀ ಕೂರಿಸ್ತೀರ ಅಂದರೆ ಅದು ಸ್ಟೆಪ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ಜೋಡಿಸಿ ರೆಡಿ ಮಾಡಿ ಅದ್ರ ಮೇಲೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡಿ ಬಿಟ್ಬಿಡಿ. ಆಮೇಲೆ ಈ ರೀತಿ ಹಣ್ಣುಗಳು ಕೂಡ ಅಷ್ಟೇ ಎಲ್ಲ ತಟ್ಟೆನಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೋಬೇಕು. ಮಡ್ಲಕ್ಕಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಸೀರೆನಲ್ಲಿ ತಟ್ಟೆ, ಬಳೆ ಅದನ್ನು ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು. ವ್ರತದ ದಾರನೂ ಕೂಡ ಅಷ್ಟೇ ಕಟ್ಟಿ ಅದನ್ನು ಕೂಡ ಹೂವಿನ ಜೊತೆ ನೀವು ಫ್ರಿಜ್ಜಲ್ಲಾದರೂ ಇಟ್ಬಿಡಿ, ಅಥವಾ ನೀವು ಪೂಜೆ ಸಾಮಾನುಗಳೆಲ್ಲಿಡ್ತೀರೋ ಅದ್ರ ಜೊತೆ ಇಡ್ಬೋದು. 9 ಎಳೆ ದಾರ ತಗೊಳ್ಳಿ, ಅದಕ್ಕೆ 12 ಗಂಟನ್ನು ಹಾಕಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 12 ಗಂಟು, ಗೌರಿ ಹಬ್ಬಕ್ಕೆ 16 ಗಂಟು. ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದ್ದೀರಾ ಅಥವಾ ನಿಮ್ಮನ್ನು ಸೇರಿಸಿ ನೀವು ಬೇರೆಯವ್ರಿಗೂ ಕಟ್ಟೋ ಹಾಗಿದ್ರೆ ಅಷ್ಟು ವ್ರತದ ದಾರ, ಹೂವನ್ನೆಲ್ಲ ಕಟ್ಟಿ ನೀವು ರೆಡಿ ಮಾಡಿ ಇಟ್ಕೊಬೋದು. ಈಗ ಏನೆಲ್ಲ ಜೋಡಿಸ್ಕೋಬೇಕು, ರೆಡಿ ಮಾಡ್ಕೋಬೇಕು ಅದೆಲ್ಲ ತಿಳ್ಕೊಂಡ್ರಿ ಅಲ್ವಾ? ಈಗ ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ಹೇಳ್ಬಿಡ್ತೀನಿ ಬನ್ನಿ. ಗುರುವಾರದ ದಿನ ಸಂಜೆ ತನಕ ಇದಿಷ್ಟು ಪ್ರಿಪ್ರೇಷನ್ ಮುಗಿಯುತ್ತೆ. ಅದಾದಮೇಲೆ ಅಡುಗೆ ಮಾಡಿ, ಊಟ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ರಾತ್ರಿ 1 ಗಂಟೆಗೆ ನಾವು ಎದ್ದರೂ ಕೂಡ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಾವು ದೇವರ ಅಲಂಕಾರಕ್ಕೆ ಶುರು ಮಾಡ್ಕೋಬೋದು. ಅದಕ್ಕಿಂತ ಮೊದಲೇನು ಮಾಡಬೇಕು ಗೊತ್ತಾ? ಸ್ಟವ್ಗೆ ಪೂಜೆ ಮಾಡಬೇಕು, ಹಾಗೆ ಉಪ್ಪಿನ ಡಬ್ಬಕ್ಕೆ ಪೂಜೆ ಮಾಡಬೇಕು, ಮತ್ತು ಗಂಗೆ ಪೂಜೆ ಆಗಬೇಕು. ಇದಿಷ್ಟನ್ನು ಕೂಡ ಮಾಡಿಕೊಂಡು ಗಂಗೆ ಪೂಜೆ ಮಾಡಿ ಕಳಸಕ್ಕೆ ನೀರನ್ನ ತೊಗೋಬೇಕು. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಆ ಕ್ಲಿಪ್ಪಿಂಗು ಮಿಸ್ ಆಗೋಗಿದೆ. ನನ್ನ ಇನ್ನೊಂದು ಬ್ಲಾಗ್ ಚಾನಲ್ನಲ್ಲಿ ಅದೆಲ್ಲ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಈಗ ನಾವು ನೀರು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಲ್ವ, ಅಥವಾ ಟ್ಯಾಂಕ್ ನೀರಾಗಿರ್ಬೋದು, ಅಥವಾ ವಾಟರ್ ಫಿಲ್ಟ್ರ್ ನೀರಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಬೋರ್ ಇತ್ತು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಆನ್ ಮಾಡಿಕೊಂಡು ಕಳಸದ ಚೆಂಬಿಗೆ ನೀರನ್ನ ತುಂಬಿಸ್ಕೊಂಡು ಕೊಳಾಯಿಗೆ ಮತ್ತು ಕಳಸದ ಚೆಂಬು ಅಥವಾ ಬಿಂದಿಗೆ ನೀವೇನು ನೀರು ತುಂಬಿಸ್ಕೊಂಡಿರ್ತೀರ ಅದೆರಡಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ನೀವು ಕಳಸಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು. ಈ ರೀತಿ ಗಂಗೆ ಪೂಜೆ ಮಾಡಿ ನೀರನ್ನ ತೊಗೋಬೇಕು. ತುಂಬ ಒಳ್ಳೆಯದು. ನಾನು ಪ್ರತಿ ವರ್ಷ ಹೀಗೆ ಮಾಡೋದು. ಅದಾದಮೇಲೆ ಕಳಸದ ಅಲಂಕಾರ ಎಲ್ಲ ಮಾಡ್ಕೊಳ್ಳಿ, ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿ ರೆಡಿಯಾಗಿ
ಬೆಳಗ್ಗೆ ಎಲ್ಲ ಹಣ್ಣುಗಳನ್ನ ಜೋಡಿಸಿರ್ತೀರ, ಅಥವಾ ನೀವು ಮನೇಲಿ ಏನಾದರೂ ತಿಂಡಿ ಮಾಡಿದರೆ ಅದನ್ನು ಕೂಡ ಜೋಡಿಸಿರ್ತೀರ. ಅದ್ರ ಜೊತೆಗೆ ಹಾಲು, 1 ಗ್ಲಾಸ್ ಹಾಲು ಕಾಯಿಸಿ ಸಕ್ಕರೆ ಹಾಕಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೊಳ್ಳಿ. ಬೆಳಗಿನ ಮುಹೂರ್ತ ಸಿಂಹ ಲಗ್ನ. ಈ ವರ್ಷ ಯಾವ ಲಗ್ನ ಯಾವ ಸಮಯ ಬರುತ್ತೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಬೇಕಾದರೆ ಮಧ್ಯಾಹ್ನಕ್ಕೆ 12:30ಗೆ ಸರಿಯಾಗಿ ನೀವು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ, ಹೋಳಿಗೆ ಇದನ್ನೆಲ್ಲ ಕೂಡ ಮಾಡಿ, ಏನೆಲ್ಲ ಮಾಡಿರ್ತೀರ ಪಲ್ಯ, ಅನ್ನ, ಸಾಂಬಾರು, ಮೊಸರನ್ನ, ಈ ರೀತಿ ಪ್ರತಿಯೊಂದನ್ನು ಕೂಡ ಬಡಿಸಿ ದೇವಿಗೆ ನೈವೇದ್ಯ ಮಾಡಿ ಕರ್ಪೂರ ಬೆಳಗಿ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸ್ಬೇಕು. ಇನ್ನು ಉಪವಾಸ ಮಾಡ್ಬೋದಾ ಅಂತ ಕೇಳ್ತೀರಾ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಹಬ್ಬದ ದಿನ ದಯವಿಟ್ಟು ಉಪವಾಸ ಮಾಡಬೇಡಿ. ಯಾಕಂದರೆ ತುಂಬಾ ಕೆಲಸ ಇರುತ್ತೆ. ಹಿಂದಿನ ದಿನ ಎಲ್ಲ ನಿದ್ದೆಗೆಟ್ಟು ಇಷ್ಟೆಲ್ಲ ಕೆಲಸ ಮಾಡಿರ್ತೀರ. ಇದ್ರ ಜೊತೆಗೆ ಉಪವಾಸನೂ ಇದ್ದರೆ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಸುಸ್ತಾಗೋಗ್ಬಿಡುತ್ತೆ. ಉಪವಾಸ ಎಲ್ಲ ಬೇಡ. ಬೆಳಗ್ಗೆ ಬೇಗ ಪೂಜೆ ಮಾಡಿರ್ತೀರ ಅಲ್ವಾ, ಪೂಜೆ ಆದಮೇಲೆ ಹಾಲು ಅಥವಾ ಕಾಫಿ ಟೀ ತೊಗೊಳ್ಳಿ. ಏನು ಟಿಫನ್ ಮಾಡಿರ್ತೀರೋ ಅದನ್ನು ತಿನ್ನಿ. ಮತ್ತು ಮಧ್ಯಾಹ್ನ ನೈವೇದ್ಯ ಆದಮೇಲೆ ನೀವು ದೇವಿಗೆ ನೈವೇದ್ಯ ಇಟ್ಟಿರ್ತೀರಲ್ಲ, ಅದನ್ನು ನೀವೇ ತಿನ್ಬೋದು. ಅದು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತೊಗೋಬೋದು. ಬಿಸಿ ಬಿಸಿಯಾಗಿ ಹಬ್ಬದ ದಿನ ಅಡುಗೆ ಮಾಡಿರ್ತೀರ, ಊಟ ಮಾಡಿ. ಮತ್ತು ನೈವೇದ್ಯ ಇಟ್ಟ ಮೇಲೆ ಕರ್ಪೂರ ಆರೋವರೆಗೂ ಮಾತ್ರ ಬಿಡಬೇಕು. ಆಮೇಲೆ ಅದನ್ನು ತೆಗೆದು ಬಿಡಬೇಕು. ಸಂಜೆ ತನಕ ದಯವಿಟ್ಟು ಅಲ್ಲಿಡಬೇಡಿ. ಸೊಳ್ಳೆ ನೊಣ ಎಲ್ಲ ಮುತ್ತೋದು, ಬಂದವರೆಲ್ಲ ನೋಡೋದು, ಆ ರೀತಿ ಮಾಡಬೇಡಿ. 10 ನಿಮಿಷ ಬಿಟ್ಟು ಅದನ್ನು ತೆಗೆದುಬಿಟ್ಟು ಮನೆಯವರೆಲ್ಲ ತಿನ್ಬೋದು, ಅಥವಾ ಯಾರಾದರೂ ಒಬ್ಬರು ಕೂಡ ಅದನ್ನು ತಿನ್ಬೋದು. ಇನ್ನು ಸಂಜೆ ಕೂಡ ಹಾಗೆಯೇ ಕೈಕಾಲು ಮುಖ ತೊಳ್ಕೊಂಡು, ರಂಗೋಲಿ ಚೆನ್ನಾಗಿದ್ದರೆ ಹೊಸ್ಲ ಹತ್ರ ಹಾಗೆ ಬಿಡಿ. ಇಲ್ಲ ಅಂದರೆ ಅದನ್ನೆಲ್ಲ ಗೂಡಿಸಿ ತೆಗೆದು ಇನ್ನು ಸ್ವಲ್ಪ ಹೊಸ್ಲಿಗೆ ನೀರು ಹಾಕಿ ಚೆನ್ನಾಗಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಎರಡೂ ಕಡೆ ದೀಪ ಹಚ್ಚಬೇಕು. ಹೊಸ್ಲ ಹತ್ರ ದೀಪ ಹಚ್ಚಿ, ತುಳಸಿ ಮುಂದೆ ದೀಪ ಹಚ್ಚಿ, ಸಂಜೆ ಕೂಡ ದೇವಿಗೆ 1 ಗ್ಲಾಸ್ ಹಾಲನ್ನ ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಡಬೇಕು. 3 ಹೊತ್ತು ಕೂಡ ನೈವೇದ್ಯ ಮಾಡಬೇಕು. ಹಬ್ಬ ಅಲ್ವಾ, ನಾವು ಹೇಗೆ 3 ಹೊತ್ತು ಊಟ ಮಾಡ್ತೀವೋ ದೇವಿಗೂ ಕೂಡ ಅದೇ ಥರ 3 ಹೊತ್ತು ನೈವೇದ್ಯ ಮಾಡಬೇಕು. ಅದಾದಮೇಲೆ ದೀಪ ಹಚ್ಚಿ ಪೂಜೆ ಮಾಡಿ, ಮತ್ತು ಬಂದವರೆಲ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಡಿ. ನೀವು ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬನ್ನಿ. ಆಮೇಲೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಬೇಕು. ನೀವು ಒಂದೇ ದಿನ ಇಡೋದಾದರೆ ಅವತ್ತು ರಾತ್ರಿಯೇ ಈ ರೀತಿ ಕದಲಿಸ್ಬಿಡಿ. ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೊಳ್ಳಿ. ಅಥವಾ ಮಾರನೇ ದಿನ ಶ್ರಾವಣ ಶನಿವಾರ ಇರುತ್ತೆ, ಆ ದಿನ ಕೂಡ ಗೋವಿಂದನ, ವೆಂಕಟೇಶ್ವರನೆಲ್ಲ ಪೂಜೆ ಮಾಡೋದಿರುತ್ತೆ. ಹಾಗಾಗಿ ಶನಿವಾರನೂ ಕೂಡ ಇರಲಿ ಅಂತ ಅನ್ನೋರು ಶನಿವಾರ ಸಿಹಿ ಪೊಂಗಲ್ ಮಾಡಿ 1 ಗ್ಲಾಸ್ ಹಾಲಿಟ್ಟು ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ. ಆ ದಿನ 2 ಹೊತ್ತು ನೈವೇದ್ಯ ಮಾಡಿದ್ರೆ ಸಾಕು. ಬೆಳಗ್ಗೆ 1 ಮತ್ತು ಸಂಜೆ 1, 2 ಹೊತ್ತು ನೈವೇದ್ಯ ಮಾಡಿ ಶನಿವಾರ ರಾತ್ರಿ ಕದಲಿಸಿ ಭಾನುವಾರ ವಿಸರ್ಜನೆ ಮಾಡ್ಕೊಳ್ಳಿ. 2 ದಿನ ಇಡೋರಾದರೆ 3ನೇ ದಿನಕ್ಕೆ ವಿಸರ್ಜನೆ ಮಾಡಿ. ಅಥವಾ ಒಂದೇ ದಿನ ಇಡ್ತೀವಿ ಅನ್ನೋರು ಶುಕ್ರವಾರ ರಾತ್ರಿಯೇ ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬಹುದು. ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತಿ ಮುಖ್ಯವಾಗಿ ಮಾಡ್ಕೋಬೇಕಾಗಿರುವಂಥ ತಯಾರಿ, ಹಾಗೆ ಪೂಜೆ ಮಾಡಬೇಕಾಗಿರುವಂಥ ವಿಧಾನ. ನೀವು ವಿಡಿಯೋನ ಸರಿಯಾಗಿ ಗಮನಿಸಿ. ನಾನಿಲ್ಲಿ ಲಕ್ಷ್ಮೀ ಕಳಸದ ಪಕ್ಕದಲ್ಲಿ ಗಂಧದ ಕಲ್ಲಿನ ಮೇಲೆ ಒಂದು ಬಟ್ಲಲ್ಲಿ ಜೇನುತುಪ್ಪ ಹಾಕಿ ಅದರೊಳಗಡೆ ಒಂದು ಗುಲ್ಗಂಜಿ ಹಾಕಿದ್ದೀನಿ. ಅದನ್ನು ಯಾಕೆ ಹಾಕಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನಷ್ಟು ವಿಚಾರ ತಿಳಿಸೋದಿದೆ. ಖಂಡಿತವಾಗ್ಲೂ ಮುಂದಿನ ವಿಡಿಯೋಗಳಲ್ಲಿ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತೀನಿ. ಹೋಗಿ ಬರಲಾ?